ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ತಿಂಗಳುಗಳ ನಂತರ ಸ್ವಲ್ಪ ಆ್ಯಕ್ಟಿವ್ ಆಗೋಣ ಅಂತ ಅಂದ್ಕೊಂಡು ವೀಕೆಂಡಲ್ಲಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಇದು ನನ್ನ 2ನೇ ಕಮ್ಬ್ಯಾಕ್ ವೀಡಿಯೋ ಅಂತಲೇ ಹೇಳ್ಬೋದು. ಇವತ್ತು ಸ್ಪೆಷಲ್ ಏನಂತ ಅಂದರೆ ಈ ವಿಡಿಯೋನಲ್ಲಿ ನಮ್ಮಮ್ಮ ಶೀಸ್ ಟೇಕಿಂಗ್ ಪಾರ್ಟ್. ಅದು ಆಫ್ಟರ್ ಸೋ ಮಚ್ ಆಫ್ ಪ್ಲೀಸ್ ಬಾ ಪ್ಲೀಸ್ ಬಾ ಪ್ಲೀಸ್ ಬಾ ಅಂತ ಹೇಳಿ 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 ಶೀ ಈಸ್ ಕಮ್ಮಿಂಗ್ ಟು ಟೇಕ್ ಪಾರ್ಟ್ ಇನ್ ದಿಸ್ ವಿಡಿಯೋ. ಸೊ ಇದು ಒಂದು ವಿಡಿಯೋ. ಈ ಒಂದು ಟಾಪಿಕ್ ಏನಂತ ಅಂದರೆ ನಾನು ಅಂದ್ಕೊಂಡೆ ವೈ ನಾಟ್ ಯಾವಾಗಲೂ ನಮ್ಮ ಬಗ್ಗೆನೇ ಮಾತಾಡಿಕೊಂಡು ಅಥವಾ ನನ್ನ ಬಗ್ಗೆ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಸೀರಿಯಲ್ ಥ್ರೂ ಆ್ಯಕ್ಟಿಂಗ್ ಥ್ರೂ ಗೊತ್ತಿರೋದ್ರಿಂದ ಇವತ್ತು ಅಂದ್ಕೊಂಡೆ ಈ ನನ್ನ ಒಂದು ಫ್ಯಾನ್ ಪ್ರಪಂಚಕ್ಕೆ ಅಥವಾ ನನ್ನ ಒಂದು ಪುಟ್ಟ ಪ್ರಪಂಚ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇಂಥ ಒಂದು ಪುಟ್ಟ ಪ್ರಪಂಚಕ್ಕೆ ನನ್ನ ತಾಯಿನ ಇನ್ ಆ್ಯಂಡ್ ಔಟ್ ಪರಿಚಯ ಮಾಡಿಕೊಡೋಣ ಅಂತ. ಸೊ ಹಾಗಾಗಿ ನಮ್ಮಮ್ಮ ಸುಧಾಮಣಿ ಅಂತ. ನಮಸ್ಕಾರ. ಸುಧಾಮಣಿ ಅಂತ ಹುಟ್ಟಿದ್ದು ಭದ್ರಾವತಿನಲ್ಲಿ, ಬೆಳೆದಿದ್ದು ಮುನಿರಾಬಾದ್ ಮತ್ತು ಮೈಸೂರು 2 ಜಾಗದಲ್ಲೂ, ಕೋಟೆ ಎಲ್ಲ ಕಡೆನೂ ಸುಮಾರು ಟ್ರಾನ್ಸ್ಫರಬಲ್ ಜಾಬ್ ಇತ್ತು ನಮ್ಮ ತಾತಂಗೆ. ಸೊ ಬೆಳೆದು ಮೈಸೂರಲ್ಲೇ ಮದುವೆ ಮಾಡಿಕೊಂಡು ನಮ್ಮಪ್ಪನ ಅರೇಂಜ್ ಮ್ಯಾರೇಜ್ ಅಫ್ಕೋರ್ಸ್, ಆಗಿನ ಕಾಲಕ್ಕೆಲ್ಲಿತ್ತು ಲವ್ ಮ್ಯಾರೇಜು. ಬಟ್ ನಮ್ಮಪ್ಪ ಸಿಕ್ಕಿದ್ರು, ಹೀಗೆ ಮದುವೆ ಮಾಡಿಕೊಂಡು ಆಮೇಲೆ ನಾನು ನಮ್ಮಣ್ಣ ಎಲ್ಲ ಹುಟ್ಟಿದ್ವಿ, ದೊಡ್ಡವರಾದ್ವಿ, ಇವಾಗ ಇಲ್ಲಿ ತನಕ ಬೆಳೆದು ನಿಂತಿದ್ದೀವಿ. ಬಟ್ ಇವತ್ತು ಅಮ್ಮನ ಒಂದು ಚೈಲ್ಡ್ಹುಡ್ ಹೇಗಿತ್ತು ಅಥವಾ ಅಮ್ಮ ನನ್ನ ಏಜ್ ಇದ್ದಾಗ ಅಥವಾ ನನಗೂ ಚಿಕ್ಕವರಿದ್ದಾಗ ಹೆಂಗಿತ್ತು ಲೈಫ್, ಹೆಂಗಿತ್ತು ಇವಾಗ ಹೆಂಗಿದೆ, ಅಥವಾ ಅವರ ಒಂದು ಬೆಸ್ಟ್ ಪ್ರಾಕ್ಟೀಸಸ್ಸು ಅಥವಾ ಅಡ್ವೈಸಸ್ಸು ಏನಿರ್ಬೋದು ಈಗಿನ ಜನ್ರೇಷನ್ನವ್ರಿಗೆ ಅಥವಾ ನನ್ನ ಜನ್ರೇಷನ್ ಮಕ್ಕಳಿಗೆ ಅಥವಾ ನಮ್ಮ ಮಕ್ಳ ಜನ್ರೇಷನ್ಗೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಸೊ ಹಾಗಾಗಿ ಇವತ್ತು ವೆಲ್ಕಮ್ ಟು ಅಮ್ಮ. ನಮಸ್ತೆ. ಥ್ಯಾಂಕ್ ಯು. ಸೊ ಅಮ್ಮ, ನೀನು ಹೇಳು, ನಂಗೆ ಗೊತ್ತಿರೋ ಪ್ರಕಾರ ನಿನಗೆ ನೀನು ಹುಟ್ಟಿದ್ದು ಭದ್ರಾವತಿನಲ್ಲಿ ಅಲ್ಲೆಲ್ಲ. ಬಟ್ ನೀನು ಇಫ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ನಿನ್ನ ಒಂದು ಪುಟ್ಟ ಫ್ಯಾಮಿಲಿ, ನೀನು ಹುಟ್ಟಿ ಬೆಳೆದಿದ್ದು ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋದಿದ್ರೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ ಹೆಂಗೆ ಹೇಳ್ತೀಯಾ? ನಮ್ಮ ತಂದೆ ತಾಯಿ, ನಮ್ಮ ಅಪ್ಪ ಅಮ್ಮಂಗೆ 5 ಜನ ಮಕ್ಕಳು. ಸೊ ನಾವು ಮಿಡಲ್ ಕ್ಲಾಸಲ್ಲೇ ಬಂದಿದ್ದವರು. ಸೊ ಹಾಗಾಗಿ ನಮಗೆ ಹಿಂದೆ ಈ ಥರ ಫೆಸಿಲಿಟೀಸ್ ಎಲ್ಲ ಈಗಿನ ಕಾಲದಲ್ಲಿರೋ ಥರ ಫೆಸಿಲಿಟೀಸ್ ಇತ್ತಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ನಮಗೆಲ್ಲ ಒಂದು ದಡಕ್ಕೆ ಸೇರಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಈ ಮಟ್ಟದಲ್ಲಿ ಬಂದು ಕೂತಿದ್ದೀನಿ. ಸೊ ಅದಕ್ಕೆ ನನ್ನ ಮಗಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ಹೀಗೆ ನಮ್ಮ ಜೀವನ ಅವಾಗಿನ ಥರ ಏನು ಅದು ಬೇಕು ಇದು ಬೇಕು ಈ ಥರ ಎಲ್ಲ ಏನೂ ಇತ್ತಿಲ್ಲ ನಮಗೆ. ಸೊ ನಮ್ಮ ಅಪ್ಪ ಅಮ್ಮ ಏನು ಮಾಡಿ ಹಾಕೋರೋ ಅದನ್ನೇ ತಿಂದ್ಕೊಂಡು, ಅವ್ರೇನು ಬಟ್ಟೆ ಹೊಲಿಸೋರೋ ಅದನ್ನೇ ಹಾಕ್ಕೊಂಡು ಸ್ಕೂಲ್ಗೆ ಹೋಗಿ ಮಾಡಿ ಏನೋ ಒಂದು ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಓಕೆ, ಅಮ್ಮ ಹೇಳಿದ್ರು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನಿನಗೆ ಅಪ್ಪಂಗೆ. ಇಷ್ಟು ಒಂದೊಳ್ಳೆ ಎಜುಕೇಷನ್ ಕೊಟ್ಟು ನಾನು ಬಂದಿದ್ದು ಕೂಡ ಮಿಡಲ್ ಕ್ಲಾಸಿಂದ. ಸುಮಾರು ಕಡೆ ಹೇಳಿದ್ದೀನಿ ನಾವು ಮಿಡಲ್ ಕ್ಲಾಸಿಂದಾನೇ ಬಂದಿದ್ದು. ಅಮ್ಮ ತುಂಬ ಲೆಕ್ಕಾಚಾರ ಹಾಕಿ ಕಷ್ಟಪಟ್ಟು ಎಲ್ಲದನ್ನು ಹೊಂದಿಸಿ ಬೆಳೆಸಿದ್ದಾರೆ. ನನಗಂತೂ ಯಾವತ್ತೂ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಯಾವತ್ತು ಇಂಥದ್ದು ಬೇಕು ಅಂದರೆ ಎಲ್ಲನೂ ಕೊಡಿಸ್ತಾಯಿದ್ರು. ಸೊ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನೀನು ನನಗೆ ಥ್ಯಾಂಕ್ಸ್ ಹೇಳಬಾರ್ದು, ಅದು ಇಂಜಸ್ಟಿಸ್ ಆಗಿಬಿಡುತ್ತೆ. ಬಟ್ ಹೇಳು, ನಿನ್ಗೆ 5 ಜನ ಸಿಬ್ಲಿಂಗ್ಸು. ಸೊ ತಾತ ಎಲ್ಲಿ ಕೆಲಸ ಮಾಡ್ತಿದ್ರು ನನಗೆ ಗೊತ್ತು, ಬಟ್ ನಮ್ಮ ಆಡಿಯನ್ಸ್ಗೆ ಹೇಳೋಕ್ಕೆ. ನಮ್ಮ ತಂದೆ PWDನಲ್ಲಿ FDC ಆಗಿದ್ದರು. ಸೊ ನಮ್ಮ ತಾಯಿ ಹೌಸ್ ಮೇಕರು. ಸೊ ಅದೇ ಬರೋ ಸಂಬಳದಲ್ಲಿ ಎಲ್ಲ ಕಷ್ಟಪಟ್ಟು 5 ಮಕ್ಕಳನ್ನು ಸಾಕಿ ಬೆಳೆಸಿ, ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಪಾಪ ಕಷ್ಟಪಡೋದೇ ಆಗೋಗುತ್ತೆ ಅನಿಸುತ್ತೆ ಹಿಂದಿನ ಕಾಲದವ್ರದ್ದು. ಸೊ ಈಗಿನ ಥರ ಲಕ್ಸುರಿ ಲೈಫ್ ಇತ್ತಿಲ್ಲ. ಸೊ ನಾನು ಹಾಗೋ ಹೀಗೋ ಕಷ್ಟಪಟ್ಟು SLC ಓದಿಸಿದ್ರು. ಆದರೆ ಕಾಲೇಜ್ಗೆ ಹೋಗೋಣ ಅನ್ನೋದ್ರೊಳಗೆ ಅಲ್ಲಿ ಕಾಲೇಜ್ ಇತ್ತಿಲ್ಲ. ನಾನು ಆ್ಯಕ್ಚುಲಿ ಸರ್ಗೂರಲ್ಲಿ SLC ಕಂಪ್ಲೀಟ್ ಮಾಡಿದ್ದು. ಸೊ ಕೋಟೆಗೆ ಕಳಿಸ್ಬೇಕು ಅಂದರೆ ನಮ್ಮಪ್ಪ ಎಲ್ಲ ಕ್ವಾರ್ಟರ್ಸಲ್ಲಿದ್ದಾಗ ಅವರು ಅಲ್ಲಿ ಅವ್ರ ಸಬಾರ್ಡಿನೇಟರ್ ಎಲ್ಲ ಒಬ್ಳನ್ನೇ ಕಳಿಸ್ತೀರಾ ಹಾಗೆ ಹೀಗೆ. ಅವಾಗ ಇನ್ನೂ ಸ್ವಲ್ಪ ಇತ್ತಲ್ಲ, ಇಷ್ಟೊಂದು ಫ್ರೀಯಾಗಿ ಮಕ್ಳುಗಳು ಓಡಾಡ್ಕೊಂಡು ಇತ್ತಿಲ್ಲ. ಸೊ ಹಾಗಾಗಿ ನನಗೂ ಅಲ್ಲೇ ಡಿಸ್ಕಂಟಿನ್ಯೂ ಆಗೋಯಿತು. ಆಮೇಲೆ ಮೈಸೂರಿಗೆ ಬಂದು ನಾನು ಟೈಪಿಂಗ್ ಎಲ್ಲ ಮಾಡಿಕೊಂಡು ಶಾರ್ಟ್ ಹ್ಯಾಂಡ್ ಮಾಡಿಕೊಂಡು, ಸೊ ಅದೇ ಒಂದು ಕೆಲಸ ಆಗೋಯಿತು. ಸೊ ನಾವೇ ಒಂದು ಇನ್ಸ್ಟಿಟ್ಯೂಟ್ ಇಟ್ಕೊಂಡ್ವಿ. ಸೊ ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಡೀತಾ ಇತ್ತು ನಮ್ಮಲ್ಲೇ. ಸೊ
ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಹಾಗೆ ಆಯಿತು. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಸೊ ಮತ್ತೆ 2 ವರ್ಷ ನಾನು ಬರೋಕ್ಕಾಗಲಿಲ್ಲ, ನಮ್ಮ ಅಪ್ಪನ ಮನೇಲೇ ಇದ್ದಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ. ಆಮೇಲೆ 90ಲಿ ನಾನು ಮತ್ತೆ ಶುರು ಮಾಡಿದೆ ಬರೋಕ್ಕೆ. ಸೊ ಹಾಗಾಗಿ ಅದು ಇನ್ಸ್ಟಿಟ್ಯೂಟ್ಗೆ, ಅಂದರೆ ನಮ್ಮ ಅತ್ತೆ ಮನೆಯಿಂದ ನಮ್ಮ ಅಪ್ಪನ ಮನೆಗೆ ಬರೋಕ್ಕೆ ಶುರು. ನಮ್ಮ ಮೈಸೂರಲ್ಲೇ ಇದ್ದಿದ್ದರಿಂದ ಸೊ ಹಾಗಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನಮ್ಮ ಹಸ್ಬೆಂಡ್ ಕರ್ಕೊಂಬಂದುಬಿಡೋರು, ಮತ್ತು ಸಂಜೆ ಕರ್ಕೊಂಡು ಹೋಗೋರು. ಸೊ ಹೀಗೆ ನಡೀತಾ ಇತ್ತು. 2000 ತನಕ ಚೆನ್ನಾಗಿತ್ತು. ಆಮೇಲೆ ಅದು ಕಮ್ಮಿ ಆಗೋಯಿತು. ಸೊ ನೆಕ್ಸ್ಟು ಹೀಗೆ ಲೈಫ್ ನಡೀತಾ ಇತ್ತು ಅಷ್ಟೇ. ಸೊ ಒನ್ ಥಿಂಗ್ ನನಗೆ ತುಂಬ ಪ್ರೌಡ್ ಅಂತ ಅನ್ಸೋದೇನೆಂದರೆ, ನೀನು ಆಗಿನ ಕಾಲಕ್ಕೇನೆ ಏನೋ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಶಾರ್ಟ್ ಹ್ಯಾಂಡು ಎಷ್ಟು ಜನ ಬರೋರು. ನನಗಿನ್ನೂ ನಾಪ್ಕದೆ ಟಿ ಕೆ ಲೇಔಟಲ್ಲಿ ಮನೆ ಇತ್ತು, ನಮ್ಮದೊಂದು ರೆಂಟೆಡ್ ಹೌಸ್ ಇತ್ತು. ಅಲ್ಲಿ ಔಟ್ ಹೌಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಆ ಮನೇಲಿ. ಸೊ ಅಲ್ಲೇ ಎಷ್ಟು ಒಂದು 100 ಅಂದರೆ ಓವರ್ ಆಲ್ ಫುಲ್ ಒಂದು 80 ತನಕ ಇತ್ತು ಅನ್ಸುತ್ತೆ. ಅದೇ ತುಂಬ ಜನ ಅಂತೂ ಬರೋರು. ಬಟ್ ಆಗಿನ ಕಾಲಕ್ಕೆ ನೀನು ಅಷ್ಟು ಅಚೀವ್ಮೆಂಟ್ ಮಾಡಿದ್ದು ಒಳ್ಳೆಯದು. ನಮ್ಮಮ್ಮ ಯಾವಾಗಲೂ ಒಂದು ಡೈಲಾಗ್ ಹೊಡೆಯೋದು ನನಗೆ ಇವತ್ತಿಗೂ ಕಿವಿಯಲ್ಲಿ ಗುಂಗೊಟ್ಟು ಡೈಲಾಗ್ ಅಂದರೆ, ನಮಗೂ ನಮ್ಮ ಅಪ್ಪ ಅಮ್ಮ ಇನ್ನೂ ಜಾಸ್ತಿ ಓದಿಸಿದ್ರೆ ನಾನು IAS ಆಫೀಸರ್ ಆಗ್ಬೋದಿತ್ತೇನೋ, ಯಾರಿಗೆ ಗೊತ್ತು ಅಂತ ಯಾವಾಗಲೂ ಹೇಳೋರು. ಸೊ ಗೋಯಿಂಗ್ ಬ್ಯಾಕ್ ಆ ಒಂದು ಮೊಮೆಂಟ್ ಅಥವಾ ಆ ಒಂದು ಮಾತನ್ನು ಜ್ಞಾಪಿಸ್ಕೊಳ್ಳೋಂಗಿದ್ರೆ, ನಿನಗೆ ನಿಮ್ಮ ಅಪ್ಪ ಅಮ್ಮ ಓದಿಸಿದ್ರೆ ನಿನ್ಗೆ ಏನು ಓದಬೇಕು ಅಂತ ಆಸೆ ಇತ್ತು, ಏನು ಆಗಬೇಕು ಅಂತ ಆಸೆ ಇತ್ತು? ಹಾಗಂತ ಅಲ್ಲ, ಒಂದು ಏನೋ ಆಗಿನ ಕಾಲಕ್ಕೆ ನಮಗೆ ಮದುವೆ ಆಗಬೇಕಾದ್ರು ಎಲ್ಲರೂ ಡಿಗ್ರಿ ಕೇಳೋರು. ಸೊ ಹಾಗಾಗಿ ನಾನು ಮೊದಲು SLC ಮಾಡಿರೋದು. ಸೊ ಅವಾಗ ನಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಹಂಗೆ ಹೇಳ್ತಾ ಇದ್ದೆ, ಒಂದು ಡಿಗ್ರಿನಾರು ಮಾಡಿಸ್ಬೇಕಾಗಿತ್ತು ನೀವು ಅಂತ. ಸೊ ಏನೋ ಒಂದು ಡಿಗ್ರಿ ಮಾಡಿಕೊಂಡು ಏನೋ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋ ಆಸೆ ಮಾತ್ರ ಇತ್ತು ನನಗೆ ಅಷ್ಟೆ. ನೈಸ್ ನೈಸ್. ಬಟ್ ನಿನ್ಗೆ ಇಂಥದ್ದೊಂದು ಪ್ರೊಫೆಷನ್ಗೆ ಹೋಗಬೇಕು ಅಂತಿದ್ರೆ ಯಾವ ಪ್ರೊಫೆಷನ್ ಇತ್ತು ನಿನ್ನ? ಬ್ಯಾಂಕು. ಬ್ಯಾಂಕಿಂಗ? ನೈಸ್. ಆಮೇಲೆ ಏನಕ್ಕೆ ಓದೋಕ್ಕೆ ಆಗಲಿಲ್ಲ. ಓದೋಕ್ಕೆ ಅಲ್ಲಿ ನಾನು SLC ಮುಗಿದು 4 ವರ್ಷದ ಮೇಲೆ ನಮ್ಮ ಅಪ್ಪಂಗೆ ರಿಟೈರ್ಡ್ ಆಯಿತು. ಸೊ ಮೈಸೂರಿಗೆ ಬರೋದ್ರೊಳಗೆ ನಮ್ಮಮ್ಮ ತಕ್ಷಣ ಟೈಪಿಂಗು ಶಾರ್ಟ್ ಹ್ಯಾಂಡ್ಗೆಲ್ಲ ಸೇರಿಸ್ಬಿಟ್ರು. ಆಮೇಲೆ ಓದೋ ಮನಸ್ಸು ಕರೆಸ್ಪಾಂಡೆನ್ಸ್ಗೆ ಮಾಡಿದ್ರು, ಅದು ಮುಂದುವರಿಲಿಲ್ಲ ಅದು. ಸೊ ಹಾಗಾಗಿ ಡಿಸ್ಕಂಟಿನ್ಯೂ ಆಯಿತು. ಇನ್ನೊಂದು ಜ್ಞಾಪಕ ಅಂದರೆ ಅಜ್ಜಿ, ನಿಮ್ಮಮ್ಮ, ಅವ್ರ ಬಗ್ಗೆ ಹೇಳಲೇಬೇಕು. ಬಿಕಾಸ್ 5 ಜನ ಮಕ್ಕಳು, 3 ಹೆಣ್ಮಕ್ಳು, 2 ಗಂಡು ಮಕ್ಕಳು, ಅಷ್ಟು ಜನಕ್ಕೆ ಆಗಿನ ಕಾಲಕ್ಕೆ ಇವ್ರು ಹೇಳ್ದಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಎಲ್ಲ ಹೊಂದಿಸಿ ಎಲ್ಲ ಮಾಡಿ ಏನೋ ಎಲ್ಲರಿಗೂ ಒಳ್ಳೊಳ್ಳೆ ಏನೋ ಕಡೆ ಮದುವೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಒಳ್ಳೆ ಕಡೆ ಕೊಡಬೇಕು ಅನ್ನೋದಿತ್ತು, ಗಂಡು ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದಿತ್ತು. ಚೆನ್ನಾಗಿ ಮಾಡಿದ್ರು. ನಿಮ್ಮಮ್ಮ ತುಂಬ ಜಾಣೆ. ಅದು ಅಜ್ಜಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿರೋದಕ್ಕೂ ನಂಗೆ ಗೊತ್ತು. ಬಟ್ ನೀವು ಎಲ್ಲ, ನೀನು ದೊಡ್ಡಮ್ಮ ಎಲ್ಲರೂ ಹೇಳ್ತಾ ಇದ್ರಿ ಅಜ್ಜಿ ತುಂಬ ಜಾಣೆ, ಎಲ್ಲದರಲ್ಲೂ ಗೊತ್ತಿದೆ ಅವ್ರಿಗೆ, ಓದಿಲ್ಲ ಅಂದ್ರೂ ಎಲ್ಲದು ನಾಲೆಡ್ಜ್ ಇತ್ತು ಅಂತ. ಸೊ ನಿಮ್ಮ ಅಮ್ಮನ ನೆನೆಸ್ಕೊಳ್ಳೋದಾದರೆ ಇವತ್ತಿನ ಇದಕ್ಕೆ ನಿಂಗೆ ಏನು ಅನಿಸ್ತಿತ್ತು, ಅಜ್ಜಿ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ? ಇಲ್ಲ, ಅವ್ರು ತುಂಬ ಬುದ್ಧಿವಂತೆ. ಮತ್ತು ಅವರು ಒಂದು ದಿವಸ ಪೇಪರ್ ನೋಡದೆ ಬಿಡ್ತಾನೆ ಇತ್ತಿಲ್ಲ. ಇವಾಗಲಾರು ನಾವು ಪೇಪರ್ ನೋಡಲ್ಲ, ಬರೀ TV ನೋಡ್ಕೊಂಡು ಕೂತಿರ್ತೀವಿ. ಅವಾಗ TV ಇದ್ದರೂ ಸಹ ಅವರು A to Z ಪೇಪರ್ ಓದಲೇಬೇಕು. ಅವ್ರು ಏನೇ ಆಗಲಿ, ಅವರು ನಮ್ಮ ಮನೇಲೆಲ್ಲ 10 ಗಂಟೆಗೆ ಊಟ ಆಗೋಗೋದು. ಅವಾಗ ಟೇಬಲ್ ಮೇಲೆ ಇಟ್ಕೊಂಡು A to Z ಪೇಪರ್ ಓದೋರು. ಮತ್ತು ಎಲ್ಲ ಜನರಲ್ ನಾಲೆಡ್ಜ್ ಎಲ್ಲ, ರಾಜಕೀಯ ಅದ್ರ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಒಂದು ತುಂಬ ಆ್ಯಕ್ಟಿವ್ ಆಗಿದ್ದರು, ಆ್ಯಕ್ಟಿವ್ ಪರ್ಸನ್ ಅವರು. ನೈಸ್ ನೈಸ್. ಓಕೆ, ಸೊ ಹಿಂದಿನ ಕಾಲ ಇವಾಗ ನನ್ನ ಏಜ್ಗೆ ರಿವೈಂಡ್ ಹೋದರೆ, ನನ್ನ ಏಜು ಅಥವಾ ನನ್ನ ಏಜ್ಗೂ ಇನ್ನೂ ಚಿಕ್ಕವಳಿದ್ದಾಗ ನಿನಗೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಬಿಕಾಸ್ ನೀನು ಆ ಲೈಫು ನೋಡಿದ್ಯಾ, ವೇರ್ ಮೇ ಬಿ ಏನೋ 2 ರೂಪಾಯಿಗೆ ಅಥವಾ 5 ರೂಪಾಯಿಗೆ ಚುರುಮುರಿ ಸಿಗ್ತಾ ಇದ್ದಿದ್ದ ಕಾಲ. ಸೊ ಅದಕ್ಕೂ ಇದಕ್ಕೂ ನೀನು ಕಂಪೇರ್ ಮಾಡಿದಾಗ ನಿನ್ಗೆ ಏನು ಚೇಂಜಸ್ ಅನಿಸುತ್ತೆ ಈ ಜನ್ರೇಷನಲ್ಲಿ? ತುಂಬ ಚೇಂಜ್ ಇದೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ. ಇವಾಗ ಯಾರು ಬೇಡ, ಒಂದು ಮೊಬೈಲ್ ಇದ್ಬಿಟ್ರೆ ಸಾಕು. ಬಟ್ ಆಗ ಹಾಗಲ್ಲ, ನಾವೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು, ಜೊತೇಲಿ ಹೋಗೋದು ಎಲ್ಲ ತುಂಬ ಚೆನ್ನಾಗಿದೆ. ಈಗ ಮನೆಗೆ ಮಕ್ಕಳೇ ಅಮ್ಮ ಆರ್ಡ್ರ್ ಮಾಡಮ್ಮ ಮನೆಗೆ ಬರುತ್ತೆ ಅಂತ ಅನ್ನೋ ಕಾಲ ಬಂದ್ಬಿಟ್ಟಿದೆ ಈಗ. ಸೊ ಅವಾಗ ಎಲ್ಲ ಹಾಗಿತ್ತಿಲ್ಲ. ನಾವೇನಿದ್ರು ಅಂಗಡಿಗೆ ಹೋಗಬೇಕಾಗಿತ್ತು, ಅಂಗಡಿಲೇ ತಿನ್ನಬೇಕಾಗಿತ್ತು ಹೋಗಿ. ಸೊ ಈ ಥರ ನಮ್ಮದೇ ಒಂಥರ ಚೆನ್ನಾಗಿತ್ತು. ಆಗಿನ ಕಾಲನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಈಗ ನಮಗೆ. ನಾವೆಲ್ಲ ಮಾತಾಡುವಾಗ ಹಾಗೆ ಅನ್ಕೋತೀವಿ, ಅವಾಗ ಎಷ್ಟು ಚೆನ್ನಾಗಿತ್ತಲ್ವ ಅಂತ. ಅದೇ ಒಂದೊಂದು ಕಾಲ ಜನ್ರೇಷನ್ ಚೇಂಜ್ ಆದಂಗೂ ಕಾಲನೂ ಚೇಂಜ್ ಆಗ್ತಾ ಇರುತ್ತೆ. ದಟ್ ಈಸ್ ನೈಸ್. ಆಗಿನ ಕಾಲದಲ್ಲಿ
ಮಕ್ಳುಗಳು ಅವ್ರ ತಂದೆ ತಾಯಿನ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಂಗೆ ಖುಷಿಯಾಗಿ ಇಟ್ಕೊಳ್ತಾ ಇದ್ರು, ಮತ್ತು ಈಗಿನ ಕಾಲದವ್ರಿಗೆ ನಿನ್ನ ಅಡ್ವೈಸ್ ಏನು, ಇಂಥದ್ದು ಮಾಡಿ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ, ಆ ಥರ ಏನಾರು ಅಡ್ವೈಸ್ ಕೊಡಬೇಕು ಅಂದರೆ ವಾಟ್ ಯು ಥಿಂಕ್ ವಿಲ್ ಮೇಕ್ ದ ಪೇರೆಂಟ್ಸ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಈ ಥರ ಚಿಲ್ಡ್ರನ್ ಮಾಡಿದ್ರೆ ಅಂತ? ಹಿಂದಿನ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋರು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತು ಕತೆ ಎಲ್ಲ ಆಡೋರು. ಈಗೆಲ್ಲ ಇಂಡಿಪೆಂಡೆಂಟ್ ಆಗಿಬಿಟ್ಟಿದ್ದಾರೆ, ಎಲ್ಲ ಅವ್ರವ್ರ ಫ್ಯಾಮಿಲಿ ಅಂತ ಹೋಗ್ತಾರೆ. ಸೊ ಅಪ್ಪ ಅಮ್ಮನ್ನ ಕೂತ್ಕೊಂಡು ಮಾತಾಡ್ಸೋಷ್ಟು ಅವ್ರಿಗೆ ಪುರ್ಸೊತ್ತಿರಲ್ಲ ಅಥವಾ ಪೇಷನ್ಸ್ ಇರಲ್ವೋ ಗೊತ್ತಿಲ್ಲ. ಆ ಕೆಲಸದ ಇದು ಸ್ಟ್ರೆಸ್ಸೋ ಏನೋ ಗೊತ್ತಿಲ್ಲ. ನಾ ಹೇಳೋದೇನು ಅಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೊಂದು 5 ನಿಮಿಷ ತಂದೆ ತಾಯಿ ಜೊತೆ ಸ್ಪೆಂಡ್ ಮಾಡಿ. ಅವ್ರಿಗೂ ಒಂದು ನಿಮ್ಮ ಪ್ರೀತಿಯಿಂದ ಅಮ್ಮ ಊಟ ಆಯಿತಾ, ಅಮ್ಮ ತಿಂಡಿ ಆಯಿತಾ, ಅಪ್ಪ ಆಗಲಿ ಅಮ್ಮ ಆಗಲಿ ಇಬ್ಬರು ಒಂದೇ ತಾನೇ. ಸೊ ಕೇಳಿದ್ರೆ ಅವ್ರಿಗೂ ನೀವೇನು ಕೊಡದೇ ಇದ್ದರೂ ಪರವಾಗಿಲ್ಲ, ಆ ಪ್ರೀತಿಯಿಂದ ಮಾತಾಡಿದ್ದೇ ಅವ್ರಿಗೆ ಸಾಕಷ್ಟು ಆಸ್ತಿ ಸಿಕ್ಕಂಗಾಗಿರುತ್ತೆ. ಸೊ ಹಾಗಾಗಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ. ಸಂಪಾದನೆ ಎಲ್ಲರೂ ಮಾಡ್ತಾರೆ, ಒಬ್ಬ ಕೂಲಿ ಕೆಲಸದವನು ಸಂಪಾದನೆ ಮಾಡ್ತಾನೆ, ಆದರೆ ಪ್ರೀತಿ ಅನ್ನೋದು ಇದೆಯಲ್ಲ, ನೀವು ನಿಮ್ಮ ಸಂಸಾರ ನಿಮ್ಮ ಕೆಲಸ ಇದರಲ್ಲೇ ಮುಳುಗ್ಬಿಟ್ರೆ ಅವ್ರಿಗೂ ವಯಸ್ಸಾಗಿರುತ್ತೆ, ಏನು ಮಾಡ್ತಾರೆ ಅವ್ರಿಗೂ ಒಂದು ಮಕ್ಕಳು ಅಂತ ಕಷ್ಟಪಟ್ಟು ಸಾಕಿರುವಾಗ ಅವ್ರಿಗೂ ಒಂದು ಏನಾರ ಒಂದು ಬೇಕಾಗಿರುತ್ತೆ. ಅಯ್ಯೋ ನನ್ನ ಮಕ್ಕಳು ಮಾತಾಡ್ಸಿದ್ರೆ ಎಷ್ಟು ಖುಷಿಯಾಗಿರುತ್ತಪ್ಪ ಅಂತ. ಸೊ ಏನು ಚೆನ್ನಾಗಿದೆಯಾ, ಏನು ಊಟ ಆಯಿತಾ, ಅಷ್ಟೇ ಸಾಕು. ದಟ್ಸ್ ಅ ವೆರಿ ಗುಡ್ ಮೆಸೇಜ್. ಆ್ಯಕ್ಚುಲಿ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಯಾಕಂದರೆ ನನಗೂ ಇದು ಅನಿಸುತ್ತೆ, ಬಿಕಾಸ್ ಸುಮಾರು ಜನ ನಾವು ಎಷ್ಟೊಂದು ಮೂವೀಸ್ ನೋಡ್ತೀವಿ, ಎಷ್ಟೊಂದು ಜನ ನೋಡಿರ್ತೀವಿ ನಮ್ಮ ಅಕ್ಕಪಕ್ಕ ಅಂತ. ಕೆಲವೊಂದ್ಸಲ ತಂದೆ ತಾಯಿಗೆ ಪ್ರೀತಿಯಿಂದನೇ ಮಾತಾಡಲ್ಲ, ಕಿಚ್ಚಾಡ್ಕೊಂಡು ಜಗಳ ಮಾಡಿಕೊಂಡು ಒಂಥರ ಅಸ್ತಡ್ಡೆ ಆಗಿ ಮಾತಾಡೋದು ಜಾಸ್ತಿ ನೋಡಿದ್ದೀವಿ ನಾವು. ಸೊ ಈ ಥರ ಇದರಲ್ಲಿ ಐ ಥಿಂಕ್ ಇವಾಗ ನಮ್ಮ ಮಕ್ಳುಗಳು ಮನೆಗೆ ಬಂದಾಗ, ಫಾರ್ ಎಕ್ಸಾಂಪಲ್ ನನ್ನ ಮಗುನೇ ಮನೆಗೆ ಬಂದಾಗ ಆಲ್ ಶಿ ಎಕ್ಸ್ಪೆಕ್ಟ್ಸ್ ಇಸ್ ಪ್ರಾಬ್ಲಿ ಮೀ ಟು ಜಸ್ಟ್ ಟಾಕ್ ಟು ಹರ್ ನೈಸ್ಲಿ ಅಲ್ವಾ. ಸೊ ನಾನು ಇವಾಗ ತಾಯಿಯಾಗಿ ನಾನು ಮಾಡ್ಬೋದು, ಅದೇ ನಾಳೆ ಸೈಕಲ್ ಏನೋ ಸರ್ಕಲ್ ಆಫ್ ಲೈಫ್ ಅಂತ ಹೇಳೋದು ಅದಕ್ಕೇನೆ. ಬಿಕಾಸ್ ಅದೇ ನಾನು ನಾಳೆ ವಯಸ್ಸಾದಾಗ ನಾನು ಚಿಕ್ಕ ಮಗು ಥರನೇ ಆಗ್ತೀನಿ. ಅವಾಗ ಐ ವುಡ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ಮನೆಗೆ ಬಂದರೆ ಖುಷಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿ ಮುದ್ದು ಗಿದ್ದು ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಅಂತ. ಸೊ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ಯಾ ಅಮ್ಮ, ಥ್ಯಾಂಕ್ ಯು. ಆ್ಯಂಡ್ ಐ ಹೋಪ್ ನಾನು ಅರ್ಜುನ್ ನಿನಗೆ ಖುಷಿಯಾಗಿ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಹಂಗೇನಾದರೂ ಒಂದು 4 ಬಾರಿಸ್ಬಿಟ್ಟು ಹೇಳು, ಪರವಾಗಿಲ್ಲ, ಯು ಹ್ಯಾವ್ ದಟ್ ರೈಟ್ಸ್. ಏನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಅಥವಾ ನಿನಗೆ ವಾಟ್ ಹ್ಯಾಸ್ ಗಿವನ್ ಯು ದಟ್ ಒಂದು ಲೈಫಲ್ಲಿ ನಂಬಿಕೆ ಅನ್ನೋದು, ಅಥವಾ ನೀನು ಯಾವಾಗಿಂದ ದೇವರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದು ತಪ್ಪಾಗುತ್ತೆ, ಬಿಕಾಸ್ ನಮ್ಮ ಫ್ಯಾಮಿಲಿಗಳಲ್ಲಿ ಬಂದ್ಬಿಡತ್ತದು. ಬಟ್ ಏನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ನೀನು ಇವತ್ತಿಗೂ ಕಾಪಾಡ್ಕೊಂಡು ಬಂದಿದ್ಯಾ ನೀನು ಚಿಕ್ಕವಳಿದ್ದಾಗಿಂದ ಇವತ್ತಿನ ತನಕ? ಅದೇ ನಮ್ಮ ಅಪ್ಪ ಅಮ್ಮ ಹೇಗೆ ಪೂಜೆ ಮಾಡ್ತಿದ್ರು ನಾವು ಹಾಗೆ ಮಾಡ್ತಾಯಿದ್ವಿ. ಬಟ್ ಒಂದು ಪವರ್ ಶಕ್ತಿ ಇದ್ದೇ ಇದೆ. ಸೊ ಆ ಶಕ್ತಿ ನಂಬಿಕೊಂಡು, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮಗಳು ಮದುವೆ ನಾನು ಹೇಗೆ ಮಾಡಿದೆ ಅಂತ ನಂಗೆ ಇವತ್ತಿಗೂ ಒಂದು ಪವಾಡ ಅಂತಲೇ ಅನಿಸೋದು. ಯಾಕೆಂದರೆ ನನ್ನ ಹತ್ರ ಬರೀ ಇದ್ದಿದ್ದು 5 ಲಕ್ಷ ಅಷ್ಟೇ ನಾನು ಫಿಕ್ಸೆಡ್ ಹಾಕಿದ್ದು. ಸೊ ಇವತ್ತು ಹೇಗೆ ನಾನು 15-16 ಲಕ್ಷ ಖರ್ಚು ಮಾಡಿ ಅವಳಿಗೆ ಮದುವೆ ಮಾಡಿದೆ ಅಂತ ಇವತ್ತಿಗೂ ನಂಗೆ ಗೊತ್ತಿಲ್ಲ. ಎಲ್ಲ ರಾಘವೇಂದ್ರ ದೇವರದ್ದು, ಶ್ರೀಪಾದ ವಲ್ಲಭರದ್ದು ಸೊ ದಯೆ ಅಂತ ಅನ್ಕೋತೀನಿ ನಾನು. ದಟ್ಸ್ ವೆರಿ ನೈಸ್. ಬಟ್ ನೀನು ಏನು ಪೂಜೆಗಳು ನಿನಗೆ ರೆಗ್ಯುಲರಾಗಿ ನೀನು ಇಂಥ ಒಂದು ಶ್ಲೋಕಗಳು ಹೇಳ್ಕೊತೀನಿ, ಪೂಜೆ ಮಾಡ್ತೀನಿ, ಮಾಡೋ ಇದರಲ್ಲಿ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಇರುವಷ್ಟು ದಿವಸನೂ ನಾವು ಪ್ರತಿಯೊಂದನ್ನು ಯಾವುದೇ ಹಬ್ಬ ಆದರೂ ಅಭಿಷೇಕ ಮಾಡೋರು ನಮ್ಮ ಹಸ್ಬೆಂಡು. ಬಟ್ ಈಗ ನನ್ನ ಮಗ ಸ್ವಲ್ಪ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮೇಲೆ ವಿಚಾರಣೆ ಮಾಡಿಕೊಂಡು ಮಾಡ್ತೀನಿ ಅಷ್ಟೆ. ವೆರಿ ನೈಸ್, ವೆರಿ ನೈಸ್. ಸೊ ಓಕೆ, ಇನ್ನೊಂದು ಕ್ವೆಶ್ಚನ್ ಕೇಳಬೇಕು ಅಂತ ಅಂದ್ಕೊಂಡೆ ನಾನು. ನಿನಗೆ ನಿನ್ನ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಲೆಸನ್ಸ್ ಅಂತ ಕಲ್ತಿರ್ತೀವಿ. ನನಗೂ ಇವತ್ತಿನ ಅಂಟಿಲ್ ಡೇಟ್ ನನಗೂ ನನ್ನ ಒಂದು ಲೈಫಲ್ಲಿ ಸುಮಾರು ಲೆಸನ್ಸು ಪಾಠಗಳು ಕಲ್ತಿದ್ದೀನಿ. ಯಾವ ಟೈಮಲ್ಲಿ ಏನೇನು ಕಲ್ತ್ಕೊಂಡು ಬಂದಿದ್ದೀನಿ ಅಂತ ನನಗನ್ಸುತ್ತೆ. ಬಟ್ ನಿನಗೆ ಒಂದು ಅಂತ ಲೆಸನ್ ಅಂತ ಅಂದರೆ ಲೈಫಲ್ಲಿ ಏನು ನೀನು ಕಲ್ತಿರೋ ಅಂಥ ಒಂದು ಲೆಸನ್, ಅದು ದೇವರು ನಿನಗೆ ಕಲಿಸಿರೋದಿರ್ಬೋದು, ಸಿಚುವೇಶನ್ ಇರ್ಬೋದು, ಕರ್ಮ ಅಥವಾ ಡೆಸ್ಟಿನಿ ಏನೇ ಇರ್ಬೋದು, ಏನದಂತ ಒಂದು ಲೆಸನ್ ನೀನು ಲೈಫಲ್ಲಿ ಕಲ್ತಿರೋ ಒಂದು ಲೆಸನ್ ನೀನು? ಆ ಥರ ಏನಿಲ್ಲ ಲೆಸನ್ನು. ಸೊ ತುಂಬ ಜಾಸ್ತಿ ಆಡ್ತಿದ್ದೆ, ಕೋಪ ಮಾಡ್ಕೋತಾ ಇದ್ದೆ. ಸೊ ಇವಾಗ ಅದೆಲ್ಲ ಫುಲ್ ಕಮ್ಮಿ ಆಗಿದೆ. ಅದನ್ನೇ ಕಲ್ತ್ಕೊಂಡಿದ್ದೀನಿ, ಜಾಸ್ತಿ ಮಾತಾಡಬಾರ್ದು ಅಂತ.
ಏನಕ್ಕೆ ಜಾಸ್ತಿ ಮಾತಾಡಬಾರ್ದು? ಅದೇ ಮಾತಿಗೆ ಮಾತು ಆಗುತ್ತೆ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾತು ಕಮ್ಮಿ ಮಾಡಿದ್ರೆ ಒಳ್ಳೇದೇನೋ ಅಂತ ಅನಿಸಿ ಸ್ವಲ್ಪ ಮಾತು ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಓಕೆ, ನೀನು ನನಗೇನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀಯ ಮಗಳಾಗಿ? ನಾನು ಇಂಥದ್ದು ಮಾಡಮ್ಮ, ನಾನು ಇದನ್ನು ಮಾಡಲಿಲ್ಲ, ಐ ಲರ್ನ್ ಮೈ ಲೆಸನ್ ದ ಹಾರ್ಡ್ ವೇ, ಬಟ್ ನೀನು ಇದನ್ನು ಮಾಡು ಅಂತ ಹೇಳಂಗಿದ್ರೆ ಏನು ಅಡ್ವೈಸ್? ಅದೇ ಹೇಳಿದ್ನಲ್ಲ, ಈಗಿನ ಕಾಲದಲ್ಲೆಲ್ಲ ಅವರವರು ತುಂಬ ಬುದ್ಧಿವಂತರು. ಎಲ್ಲ ಹೇಳಬೇಡ, ಎಲ್ಲರೂ ಬುದ್ಧಿವಂತರಾಗಿರ್ತಾರೆ. ಸೊ ನಾವು ಹೇಳ್ಕೊಡೋದೇನಿಲ್ಲ, ಅವ್ರು ಮಾಡ್ಕೋತಾರೆ, ಅವ್ರ ಸಂಸಾರ ಅವರು ಅಚ್ಚುಕಟ್ಟಾಗಿ ಎಲ್ಲರೂ ಮಾಡ್ಕೋತಾರೆ ಈಗಿನ ಕಾಲದಲ್ಲಿ. ಬಟ್ ನನಗೊಂದು ಅಡ್ವೈಸ್ ಕೊಡು ಅಂದರೆ ಏನು ಕೊಡ್ತೀಯ? ಏನು ಬಟ್ಟೆ ಕಮ್ಮಿ ಮಾಡೋ ತಗೊಳ್ಳೋದು. ಬಟ್ಟೆ ವಿಷಯ ಅಲ್ಲ, ಜನರಲ್ ಆಗಿ ಲೈಫ್ ಬಗ್ಗೆ ಹೇಳೋ. ಜಾಣ್ತನ ಮಾಡೋ ಅಷ್ಟೇ. ಜಾಣ್ತನ ಅಂದರೆ ಕರೆಕ್ಟಾಗಿ ಹೇಳು ಪ್ಲೀಸ್. ಏನು ಹೇಳೋದು, ಅದೇ ತುಂಬ ಅನ್ನೆಸೆಸರಿ ಖರ್ಚು ಮಾಡಬೇಡ ಅಷ್ಟೆ. ಸ್ವಲ್ಪ ಸೇವ್ ಮಾಡು. ಇವಾಗ ದುಡಿತಾ ಇದೆಯಾ, ಚಿಕ್ಕ ವಯಸ್ಸು ದುಡಿತಾ ಇದೆಯಾ, ಈಗ ದುಡ್ದಷ್ಟು ಮುಂದೆ ದುಡಿಯೋಕ್ಕಾಗುತ್ತೋ ಇಲ್ವೋ, ವಯಸ್ಸು ಬೇಕು, ಎಲ್ಲ ಬೇಕು. ಸೊ ಅವಾಗ ಸ್ವಲ್ಪ ಸೇವ್ ಮಾಡಿ ಇಟ್ಕೋಬೇಕು ಲೈಫ್ಗೆ ಮುಂದೆ. ಇವತ್ತಿಂದ ಇವತ್ತಿಗೆ ಕ್ಲೋಸ್ ಆಗೋಗುತ್ತೆ, ಬಟ್ ನಾಳೆಗೆ ಮತ್ತೆ ಇರ್ತೀವಲ್ವ, ಬೆಳಗ್ಗೆ ಇದ್ದರೆ ನಾಳೆ ಆಗುತ್ತಲ್ವಾ. ಸೊ ಹಾಗಾಗಿ ಬೇಕಾಗುತ್ತೆ. ಓಕೆ, ಆಸಮ್, ಥ್ಯಾಂಕ್ ಯು. ನನ್ನ ಜೊತೆ ಇನ್ನೊಂದು ವಿಡಿಯೋ ಮಾಡ್ತೀಯಾ, ಬಾಣಂತನ ಹೆಂಗೆ ಮಾಡಿಕೊಟ್ಟೆ ಇಲ್ಲಿ ಬಂದು US ಅಲ್ಲಿ ಅಂತ? ಮಾಡ್ತೀನಿ. ಶ್ಯೂರ್, ಪ್ರಾಮಿಸ್? ಪ್ರಾಮಿಸ್ ಎಲ್ಲ ಪ್ರಾಮಿಸ್ ಮಾಡು ಮಾಡು ಮಾಡು, ಪ್ರಾಮಿಸ್ ಮಾಡು. ಓಕೆ, ನಮ್ಮಮ್ಮ ಪ್ರಾಮಿಸ್ ಮಾಡಿದ್ದಾರೆ ನಿಮ್ಮೆಲ್ಲರ ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ನನಗೆ ನಿಜವಾಗ್ಲೂ ನಂಗೆ ವಿಡಿಯೋ ಮುಂದೆ ಇದರಲ್ಲೆಲ್ಲ ಮಾತಾಡೋಕ್ಕೆ ಬರಲ್ಲ. ಸೊ ನನ್ನ ಇದಕ್ಕೆ ತಕ್ಕಂಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾರೂ ತಪ್ಪು ಅನ್ಯತಾ ಭಾವಿಸ್ಬೇಡಿ ಅಷ್ಟೆ. ಆಸಮ್, ಬಟ್ ಥ್ಯಾಂಕ್ ಯು ಸೋ ಮಚ್. ಐ ನೋ ನಮ್ಮ ಅಮ್ಮನಿಗೆ ಇದು ಸ್ವಲ್ಪ ಔಟ್ಸೈಡ್ ಹರ್ ಕಂಫರ್ಟ್ ಝೋನ್, ಬಟ್ ನನಗೋಸ್ಕರ ಆಯಿತು ಮಾಡ್ತೀನಿ ಅಂತ ಮಾಡಿದ್ರು. ಆ್ಯಂಡ್ ಇನ್ನೂ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಬಾಣಂತನ ಮಾಡಿ ತುಂಬ ಜನ ನಂಗೆ ತುಂಬ ಜನ ಕೇಳಿದ್ದೀರ ಹೆಂಗೆ ಮಾಡಿದ್ರು ಬಾಣಂತನ US ಅಲ್ಲಿ ಅಂತ ಅಲ್ಲ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಆದಷ್ಟು ಬೇಗ, ಮೇ ಬಿ ಕಮಿಂಗ್ ವೀಕೆಂಡ್ಸಲ್ಲಿ ಅಥವಾ ಅದರ ವೀಕ್ ಡೇಸಲ್ಲಿ ಟೈಮ್ ಆದಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಐ ಆಮ್ ಶೋರ್ ಯು ಗೈಸ್ ವಿಲ್ ಶೋ ಲವ್ ಟು ಮೀ ಆ್ಯಂಡ್ ಮೈ ಮಾಮ್ ಆ್ಯಂಡ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಆಮೇಲೆ ಕೊಡ್ತೀನಿ, ಶೋಗೆ ಬಂದಿದ್ದಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾಳೆ. ಹಾಗೇನಿಲ್ಲ. ಆಸಮ್, ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಆಫ್ ಯು. Lots of love and ನಮಸ್ಕಾರ. ನಮಸ್ತೆ.